ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನಳ ದಮಯಂತಿಯರ ವೈಭವದ ವಿವಾಹದ ಮುಂದಿನ ಭಾಗವನ್ನು ಹೇಳುತ್ತಿದ್ದೇನೆ. ಆದರೆ ದೇವೇಂದ್ರ ಕಲಿಯ ಮಾತಿಗೆ ಒಪ್ಪಲಿಲ್ಲ. ಸುಮ್ಮನೆ ಪೌರುಷ ಕೊಚ್ಚಿಕೊಳ್ಳಬೇಡ, ನಳನು ತನ್ನ ಚಾರಿತ್ರ್ಯದ ಮೂಲಕ ಭಗವಂತನಾದ ಮಹಾವಿಷ್ಣುವಿಗೆ ಸಮನಾದವನು. ಅವನ ಸಂಸಾರಕ್ಕೆ ದ್ರೋಹ ಬಗೆಯಲು ಹೋಗಬೇಡ ಎಂದು ತಿಳಿ ಹೇಳಿ ಸ್ವರ್ಗದ ಕಡೆಗೆ ಹೊರಟು ಹೋದನು. ಆದರೆ ಅವನ ಹಿತೋಕ್ತಿ ಕಲಿಪುರುಷನಿಗೆ ರುಚಿಸಲಿಲ್ಲ. ನಿಷದ ಪಟ್ಟಣಕ್ಕೆ ಗೆಳೆಯ ದ್ವಾಪರನ ಜೊತೆಗೆ ಬಂದು ಸೇರಿಕೊಂಡ. ನಳಭೂಪತಿಯು ದಮಯಂತಿಯ ಜೊತೆಗೆ ತುಂಬ ಸಂತೋಷದಿಂದ ದಾಂಪತ್ಯವನ್ನು ಆರಂಭಿಸಿದ. ಅವರ ದಾಂಪತ್ಯದ ಫಲವಾಗಿ ಓರ್ವ ಪುತ್ರನು ಓರ್ವ ಪುತ್ರಿಯು ಜನಿಸಿದರು. ಧರ್ಮಪರಾಯಣನಾದ ಅವನ ರಾಜ್ಯದೊಳಗೆ ಎಲ್ಲಿ ಹುಡುಕಿದರೂ ಕಲಿಗೆ ಪ್ರವೇಶಿಸಲು ಮಾರ್ಗವೇ ಸಿಗಲಿಲ್ಲ. ದುಶ್ಶೀಲ ದುರ್ಗಣನೆನಿಸಿದ ಅವನು ಎಲ್ಲಿ ಅಧರ್ಮ ನಡೆಯುತ್ತಿದೆ ಎಂದು ಹುಡುಕಿದ. ಸತ್ಯವೇ ಮರೆಯುತ್ತಿತ್ತು. ಕ್ರೋಧವೇ ನಿಷದದಲ್ಲಿ ಪ್ರವೇಶಿಸಿರಲಿಲ್ಲ. ಪ್ರಜೆಗಳು ಸದ್ಧರ್ಮ ಪರಾಯಣರಾಗಿದ್ದರೂ ರಾಜನು ಪ್ರಜೆಗಳು ಸುಜನರಾಗಿ ನಿಷ್ಠೆಯಿಂದ ಜೀವನ ನಡೆಸುತ್ತಿರುವಾಗ ಅದನ್ನು ಭೇದಿಸಿ ನಿಷದದೊಳಗೆ ಕಾಲಿಡಲು ಕಲಿಯು ಪರದಾಡಿದ. ಪತಿಗೆ ವಂಚಿಸುವ ಸತಿಯರಿಲ್ಲ. ಹಿರಿಯರ ಹಿತೋಕ್ತಿಯನ್ನು ಮಕ್ಕಳು ತಿರಸ್ಕರಿಸುವುದಿಲ್ಲ. ಹರಿಭಕ್ತಿಯಲ್ಲಿ ಎಲ್ಲರೂ ತೊಡಗಿಕೊಂಡವರು. ಇಂತಹ ಭರಿತನವಾದ ನಳನ ಪಟ್ಟಣದಲ್ಲಿ ಪ್ರವೇಶ ಪಡೆಯಲು ಕಲಿಯು ಬೀದಿ ಬೀದಿಗಳನ್ನು ಸುತ್ತಿದ. ಮಾಯಾರೂಪದಿಂದ ಅಲೆದಾಡಿದ. ಪಿಶಾಚನಾಗಿ ಜನರನ್ನು ಭಯಪಡಿಸಲು ಹವಣಿಸಿದ. ಆದರೆ ಅನುದಿನವೂ ನಳನ ಅರಮನೆಯಲ್ಲಿ ಯಾಗ ಯಜ್ಞಗಳು ನಡೆಯುತ್ತಿದ್ದವು. ಮಂತ್ರಘೋಷ ಮೊಳಗುತ್ತಿತ್ತು. ಅನ್ನ ಸಂತರ್ಪಣೆಯ ಮೂಲಕ ಹಸಿದ ಜನರನ್ನು ಸಂತೃಪ್ತಿಪಡಿಸಲಾಗುತ್ತಿತ್ತು. ಹೇಗೆ ಪ್ರಯತ್ನಪಟ್ಟರೂ ನಳನ ಬಳಿಗೆ ಸುಳಿಯಲು ಕೂಡ ಕಲಿಪುರುಷನಿಗೆ ಕೈಲಾಗದೆ ಹೋಯಿತು. ನಳನನ್ನು ಹಿಡಿಯಬೇಕೆಂದು ಕಲಿಪುರುಷನು ವಿವಿಧ ಹೂಗಿಡಗಳಲ್ಲಿ ಅಡಗಿಕೊಂಡು ಹೂ ಕೊಯ್ಯುವುದನ್ನೇ ಹೂ ಕೊಯ್ಯುವುದಕ್ಕೆ ನಳನು ಬಂದಾಗ ಹಿಡಿಯಬೇಕೆಂಬ ಯೋಚನೆ ಅವನದು. ಆದರೆ ನಳನು ಪಾಲಿಸಿಕೊಂಡು ಬಂದ ಧರ್ಮಾನುಷ್ಠಾನ ಅವನನ್ನು ನೆರಳಿನಂತೆ ಹಿಂಬಾಲಿಸಿ ರಕ್ಷಿಸುತ್ತಲೇ ಇತ್ತು. ಆದರೂ ಒಂದು ದಿನ ಪ್ರಮಾದವೊಂದು ನಡೆದು ಹೋಯಿತು. ರೈತರು ಮತ್ತೆ ಬಂದು ನಳನ ಬಳಿ ಮೊರೆಯಿಟ್ಟರು. ವನ್ಯ ಮೃಗಗಳ ಕಾಟ ಮೇರೆ ಮೀರಿದೆ. ಬಿತ್ತಿದ ಬೆಳೆಯನ್ನು ಹಾಳಗೆಡವುತ್ತಿವೆ. ಅವುಗಳನ್ನು ದೂರ ಓಡಿಸಿ ತಮ್ಮ ಬದುಕನ್ನು ರಕ್ಷಿಸಬೇಕೆಂದು ಕೇಳಿಕೊಂಡರು. ಬೇಟೆಗಾರರೊಂದಿಗೆ ನಳನು ಕಾನನಕ್ಕೆ ತೆರಳಿದ. ಮೃಗಗಳನ್ನು ದೂರ ಓಡಿಸಲು ಹಗಲಿಡೀ ಶ್ರಮಿಸಿದ.
ರೈತರಿಗೆ ನಿರಾತಂಕವಾಯಿತು. ಆಯಾಸದಿಂದ ಬಳಲಿ ನಳನು ರಾಜಧಾನಿಯೆಡೆಗೆ ಮರಳಲಾರಂಭಿಸಿದ. ಆಗ ಮುಸ್ಸಂಜೆಯ ಹೊತ್ತು ಅರಮನೆಯ ಅಂಗಳದಲ್ಲಿ ದೊರೆಗೆ ಕಾಲು ತೊಳೆದುಕೊಳ್ಳಲು ದಾಸಿಯರು ಪನ್ನೀರು ತುಂಬಿದ ಕಲಶಗಳನ್ನು ತಂದಿಟ್ಟರು. ಅವಸರದಿಂದ ಕಲಶವನ್ನು ಪಾದದ ಮೇಲೆ ಬಾಗಿಸಿದ. ಪಾದದ ಹಿಂಭಾಗ ಒದ್ದೆಯಾಗದೆ ಮನೆಯೊಳಗೆ ಪ್ರವೇಶಿಸುವುದು ಧರ್ಮ ಸಮ್ಮತವಲ್ಲ. ಈ ವಿಷಯ ಗೊತ್ತಿದ್ದರೂ ನಳ ಅವಗಣನೆ ಮಾಡಿ ಅರಮನೆಯನ್ನು ಪ್ರವೇಶಿಸಿದ. ಸಂಧ್ಯಾ ವಂದನೆ ಮಾಡದೆ ನಳನು ರಾತ್ರಿಯ ಭೋಜನ ಸ್ವೀಕರಿಸಿದವನಲ್ಲ. ಆದರೆ ಅಂದು ತುಂಬ ದೇಹಶ್ರಮವಿದ್ದ ಕಾರಣ ದಾಸಿಯರನ್ನು ಕರೆದು ಭೋಜನ ತರಲು ಹೇಳಿದ. ಸಂಧ್ಯಾ ವಂದನೆ ಮಾಡಿಲ್ಲ. ಧರ್ಮಪತ್ನಿ ದಮಯಂತಿ ಪತಿಗೆ ನೆನಪು ಮಾಡಿದಳು. ಆಯಾಸ ಬಿದ್ದರೂ ಸಹ ರಸಿಕತನದಿಂದ ಮಡದಿಯ ಮುಖ ನೋಡಿ ನಕ್ಕ. ಒಂದೆಡೆ ಹೊಟ್ಟೆಯ ಹಸಿವು. ಅದು ಮುಗಿದ ಕೂಡಲೇ ಸುಂದರ ವದನದ ಮದನನ ಅರಗಿಣಿ ನಿನ್ನನ್ನು ಅಂಗ ಸಂಗ ಆಲಿಂಗನದಿಂದ ರಮಿಸುವ ಬಯಕೆ. ಹೀಗಾಗಿ ಈ ದಿನ ಸಂಧ್ಯಾ ವಂದನೆ ಮಾಡುವುದಿಲ್ಲ ಹೇಳಿದ. ದಮಯಂತಿ ಕಿವಿಗಳನ್ನು ಮುಚ್ಚಿಕೊಂಡಳು. ಶಿವ ಶಿವ, ಹೊಟ್ಟೆ ಹಸಿವು, ಕಾಮಿನಿಯ ಬಯಕೆ ಇವೆರಡರ ಸಲುವಾಗಿ ನಿತ್ಯ ನೇಮ ನಿಯಮಗಳನ್ನು ಮರೆಯುವುದು ಅನಾಹುತಕ್ಕೆ ದಾರಿಯಾಗಬಹುದು. ರಮಣ ಈತ ನುಡಿಯನ್ನಾಡಿದಳು. ನಳನು ಊಟ ಮುಗಿಸಿದ. ದಮಯಂತಿಯನ್ನು ಗಾಢಲಿಂಗನಗೈದು ಶಯ್ಯಾಗೃಹದೆಡೆಗೆ ಕರೆದೊಯ್ಯತೊಡಗಿದ. ಅದೇ ಕ್ಷಣ ಕಲಿಪುರುಷನ ಅರಮನೆಯೊಳಗೆ ಕಾಲಿಡದಂತೆ ನಡೆಯುತ್ತಿದ್ದ ಎಲ್ಲ ಪ್ರತಿಬಂಧಕಗಳು ದೂರ ಸರಿದವು. ಗೆದ್ದೆನೆಂದು ಸಂಭ್ರಮಿಸಿದ. ವಿಜಯದ ನಗೆ ನಕ್ಕು ಅಟ್ಟಹಾಸ ಮಾಡಿದ. ವರ್ಷಗಳಿಂದ ಈ ಸುಸಂಧಿಗಾಗಿ ಕಾದಿರುವ ತನಗೆ ದೀರ್ಘಕಾಲದ ಬಳಿಕ ನಳನನ್ನು ಕಾಡುವ ಅವಕಾಶ ದೊರಕಿರುವುದು ಅವನ ಪ್ರತಾಪವನ್ನು ನೂರ್ಮಡಿಸಿತು. ಕಲಿಪುರುಷನ ಬಿಗಿಮುಷ್ಟಿಯಲ್ಲಿ ನಳನ ಕೈಗಳು ಬಂದಿಯಾದ ಕೂಡಲೇ ನಳನಿಗೆ ಕಣ್ಣು ಕತ್ತಲು ಬಂದು ಹಾಗೆಯೇ ಹಾಸಿಗೆಯ ಮೇಲೆ ಹೊರಗೆ ಬಿಟ್ಟ. ತನ್ನ ಜೊತೆಗೆ ಒಳಗೆ ಬಂದಿದ್ದ ಗೆಳೆಯ ದ್ವಾಪುರ ನೆಡೆಗೆ ಕಲಿಯು ಗರ್ವದಿಂದ ನೋಡಿದ. ಬಲ ಗೆಳೆಯ, ಗೆದ್ದು ಬಿಟ್ಟೆ. ಬಲು ಜಾಣ ನೀನು. ಹಿಡಿದ ಕೆಲಸ ಸಾಧಿಸದೆ ಬಿಡುವವನಲ್ಲ. ಇನ್ನು ಭಯವಿಲ್ಲ. ಮುಂದೆ ನಿನ್ನದೇ ಆಟ, ನಿನ್ನದೇ ಸಾಮ್ರಾಜ್ಯ ಎಂದು ದ್ವಾಪರ ಕಲಿಯನ್ನು ಹೊಗಳಿದ. ಹೌದು ಗೆಳೆಯ, ಈ ಕಲಿಪುರುಷನ ಆಟ ಏನೆಂಬುದನ್ನು ನೀನೇ ನೋಡುವೆಯಂತೆ ನಳನನ್ನು ಅವನ ದಾಯಾದಿ ಪುಷ್ಕರನ ಜೊತೆಗೆ ದ್ಯೂತವಾಡುವಂತೆ ಮಾಡಿ ನನ್ನ ಕುತಂತ್ರದಿಂದ ಸೋಲುವಂತೆ ಮಾಡುತ್ತೇನೆ. ರಾಜ್ಯದಿಂದ ನಳನನ್ನು ಕಿತ್ತು ಬಿಸುಟು ಸಕಲ ರಾಜ್ಯಕ್ಕೂ ಪುಷ್ಕರನೇ ಒಡೆಯನಾಗುವ ತನಕ ವಿರಮಿಸುವುದಿಲ್ಲ ಎಂದು ಪ್ರತಿಜ್ಞಾಪೂರ್ವಕ ಹೇಳಿದ ಕಲಿಪುರುಷ. ಒಂದೇ ಒಂದು ಅಲಕ್ಷ್ಯದ ನಡೆ ನಳನನ್ನು ಕಾಡಲು ಕಲಿಪುರುಷನಿಗೆ ಮಹಾ ಅವಕಾಶ ತಂದುಕೊಟ್ಟಿತು. ಕಲಿಯು ತನ್ನ ಆಟ ಆರಂಭಿಸಿದ. ಮನೋವೇಗದಿಂದ ನಳನ ದಾಯಾದಿ ಪುಷ್ಕರನ ಬಳಿಗೆ ತಲುಪಿದ. ಕಪಟ ಬ್ರಾಹ್ಮಣ ವೇಷ ಧರಿಸಿ ಪುಷ್ಕರನನ್ನು ಭೇಟಿಯಾದ. ಅಯ್ಯ, ನೀನೊಬ್ಬ ಸಾಮಂತ ರಾಜ. ನಿನ್ನ ವಂಶದವನೇ ಆದ ನಳನು ಸಾಮ್ರಾಟ. ಇದು ಅಸಮಂಜಸ, ನಾಚಿಕೆಗೇಡು ಎಂದು ನಿನಗನಿಸುವುದಿಲ್ಲವೇ? ಮಾತಿನಿಂದಲೇ ಕುಟುಕಿದ. ವಿಪ್ರವರ್ಯ, ಅದರಲ್ಲಿ ನನಗೆ ಪಶ್ಚಾತ್ತಾಪವಿಲ್ಲ. ನಳನಿಗೆ ತೋಳ್ಬಲವಿದೆ. ದೇವತೆಗಳನ್ನು ಸಮರದಲ್ಲಿ ಸೋಲಿಸುವ ಸಾಮರ್ಥ್ಯವಿದೆ. ಮಿಗಿಲಾಗಿ
ದೈವಬಲ ಸಂಪನ್ನ. ಹೀಗಾಗಿ ಇಳೆಯ ರಾಜರನ್ನು ಗೆದ್ದು ಸಾಮ್ರಾಜ್ಯ ಕಟ್ಟಿದ್ದಾನೆ. ಅದರಲ್ಲಿ ತಪ್ಪೇನಿದೆ? ಪ್ರಜಾರಂಜಕನಾಗಿ ಧರ್ಮನಿಷ್ಠನಾಗಿ ಮೆರೆಯುತ್ತಿರುವ ಅವನ ಬಗೆಗೆ ನನಗೆ ತುಂಬ ಅಭಿಮಾನವಿದೆ ಎಂದು ಕಲಿಯ ಬಲೆಗೆ ಸುಲಭವಾಗಿ ಬೀಳದೆ ಹೇಳಿದ ಪುಷ್ಕರ. ಕಪಟ ವಿಪ್ರನು ಅಸಮಾಧಾನ ತೋರಿದ. ಇದು ಕ್ಷತ್ರಿಯರಿಗೆ ಉಚಿತವಾದ ಮಾತಲ್ಲ. ರಣಹೇಡಿಗಳು ಅಸಹಾಯಕರು ಹೇಳುವಂಥ ಸ್ಮಶಾನ ವೈರಾಗ್ಯದ ನಿದರ್ಶನ. ಯುದ್ಧಕ್ಕೆ ಅಂಜುವವನು ಸಾಮ್ರಾಜ್ಯ ವಿಸ್ತರಣೆ ವಿಚಾರದಲ್ಲಿ ಅಲ್ಪಕ್ಕೆ ತೃಪ್ತಿಪಟ್ಟುಕೊಳ್ಳುವುದು ಕ್ಷತ್ರಿಯ ಎಂದು ಕರೆಸಿಕೊಳ್ಳಲು ನಾಚಿಕೆ ಪಡಬೇಕು. ನೀನು ಷಂಡನೆ, ರೋಗಿಯೇ, ದೀನನೇ, ದುರ್ಬಲನೇ, ಹೇಳಿಬಿಡು ಎಂದು ಖಂಡಿಸಿದ. ವಿಪ್ರನ ಮಾತಿನ ಅರ್ಥವೇ ಪುಷ್ಕರನಿಗೆ ತಿಳಿಯಲಿಲ್ಲ. ಆದರೂ ವಿಪ್ರರೇ, ನನ್ನ ರಾಜ್ಯ ಚಿಕ್ಕದಿರಬಹುದು, ಆದರೆ ನನ್ನ ಆಡಳಿತದಲ್ಲಿಯೂ ಧರ್ಮವಿದೆ, ಸತ್ಯವಿದೆ, ಪ್ರಜೆಗಳಿಗೆ ಸುಖವಿದೆ. ನನ್ನ ಬಳಿಯಿರುವ ಚಿಕ್ಕ ಸೇನೆಯನ್ನು ಕೂಡಿಕೊಂಡು ದಿಗ್ವಿಜಯ ಸಾಧಿಸಲು ಸಾಧ್ಯವಾಗದು. ಯುದ್ಧ ಮಾಡುವುದು, ಸಾಮ್ರಾಜ್ಯ ವಿಸ್ತರಣೆ ಸಾಧಿಸುವುದು ಸುಲಭದ ಮಾತೇನಲ್ಲ ಎಂದ ಅವನು. ಸ್ನೇಹಿತರೆ, ನಳ ದಮಯಂತಿಯರ ವೈಭವದ ವಿವಾಹ ಮುಂದುವರಿಯುತ್ತದೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯನ್ನು ಮತ್ತೆ ನಿಮಗೆ ವಿವರಿಸಲಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.